ಮಲ್ಲಮ್ಮ ಅವ್ರು ಇನ್ನೊಂದು ಮರ್ತ್ಬಿಟ್ಟೆ. ಈಗ ಬಿಗ್ ಬಾಸ್ ಆಯ್ತು, ಮುಂದೇನು ಮಲ್ಲಮ್ಮ ಅವರು ಅಂತ? ಮಲ್ಲಮ್ಮರಿ ಏನು ನಮ್ಮ ಆಯ್ತಲ್ರಿ ಕೆಲಸ ನಮ್ಮ ಮೇಡಮ್ ಅವ್ರ ಮನೆಯಲ್ಲಿ. ಆದ್ರೆ ಈಗ ಅದು ಮುಂದಿಂದ ಹಿಂದ್ ಮಾಡಿದ ಕಾಯ್ಕ ಮರಿಬಾರ್ದ್ರಿ. ಈಗ ಚೇಂಜ್ ಮಾಡಿದ್ರ ಹತ್ತಿದೇಣಿ ಮರಿಬಾರ್ದು. ಹಾ ಏನ ಅರ್ಧ ರಾತ್ರಿ ಇದು ಮರ್ತ ಅದು ಮಾತ್ರ ಅರ್ಧ ರಾತ್ರಿ ಕೊಡಿ ಹಿಡ್ದಂಗ ಆತಾರ ನೀವು ಅಲ್ಲ ರೀ. ಅಂದ್ರೆ ಈಗ ಕೆಲಸ ಮಾಡ್ತಿರ್ತೀರಿ, ಮತ್ತೆ ಈಗ ಆಕ್ಟಿಂಗ್ ಅಲ್ಲಿ ಕೆಲವು ಏನಾರ ಅವಕಾಶಗಳು ಬರ್ತವೆ. ಈಗ ಯಾಕಂದ್ರೆ ಸಾಮಾನ್ಯವಾಗಿ ಬಿಗ್ ಬಾಸ್ ಅಲ್ಲಿ ನೋಡಿರ್ತಾರಂದ್ರೆ ಇಡೀ ಕರ್ನಾಟಕಕ್ಕೆ ನೀವು ಗೊತ್ತೀಗ ಮಲ್ಲಮ್ಮ ಅವ್ರ. ಮೊದ್ಲೇ ಮಲ್ಲಮ್ಮ ಅವ್ರ ಅಂದ್ರೆ ನಾರ್ಮಲ್ ಒಂದಿಷ್ಟು ಜನಕ್ಕೆ ಇದು ಇತ್ತು, ನಿಮ್ ರಿಲೇಟಿವ್ಸ್ ಗೊತ್ತಿತ್ತು, ನಿಮ್ಮೂರವ್ರಿಗೆ ಗೊತ್ತಿತ್ತು. ಇದಕ್ಕೆ ಹೋಗಿ ಬಂದ್ಮೇಲೆ ಈಗ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದ್ರಿ. ಆಕ್ಟಿಂಗ್ ಅಂತ ಏನಾರು ಬಂದಾಗ ಹೆಂಗೆ ಏನು ಮಾಡ್ತೀರಾ? ನಮ್ಮ ಮೇಡಮ್ ಅವ್ರು ಕಳಿಸ್ತಾರೆ, ಹೋಗಿ ಮಲ್ಲಮ್ಮ ಕಳಿಸ್ತಾರೆ. ನಮ್ಮ ಮೇಡಮ್ ಅವ್ರ ಒಳ್ಳೆಯವರು, ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಆಸೆ ಇದೆಯಾ ಮಾಡೋದಕ್ಕೆ? ಅವ್ರು ಕಳಿಸ್ತಾರ, ಹೋಗ್ತೀನಿ. ಹಾಡು ಹೇಳ್ತೀರಿ? ಹಾಡ ಬರಲ್ಲ ರೀ. ಅವ್ರಲ್ಲಿ ಹೇಳ್ಕೊಟ್ರೆ ಹಾಡ ಬರೋದು. ಸುಮ್ಮನೆ ಯಾವ್ದನ್ನ ಪಾತ್ರ, ಸಣ್ಣ ಪಾತ್ರ, ರೌಡಿ ಪಾತ್ರ ಕೊಟ್ಟರೆ ಅದನ್ನು ಮಾಡಿಬಿಡೋದು ಯಾವ್ದನ್ನ ಒಂದು. ಈಗ ಇದು ಒಡುಪು ಮತ್ತೆ ಒಗಟು ತುಂಬಾ ಚೆನ್ನಾಗಿ ಹೇಳ್ತೀರಿ. ಹೌದಾ? ಹೇಳ್ಕೊ ದ್ಯಾಸ ಮಾಡ್ಕೊತ ನಿಂದ್ರಿ. ಈ ಮದ್ವಿ ಟೈಮಲ್ಲಿ ಒಡುಪು ಹೇಳ್ತಾರಲ್ರಿ, ಅದು ಗಂಡನ ಹೆಸರು ಹೇಳಾಗ ಹೇಳ್ತಾರೆ. ಅದು ಹೇಳ್ರಿ. ಅದು ಹೆಸರು ಹೇಳ್ಬೇಕ್ರಿ, ನಮ್ಮ ಯಜಮಾನ್ ಹೆಸರು ಹೇಳ್ಬೇಕ್ರೆ. ಹೇಳ್ರಿ. ತಾರ ತಾರ ತುಳಸಿ, ತುಳಸಿ ಮೆಕ್ಕಿ ಗಿಂಡಿ, ಗಿಂಡಿ ಮೆಕ್ಕಿ ಪಾನಿ, ಸಿದ್ರಮಕ್ಕಿ ಭೇಟಿ, ಮಾನಪ್ಪನ ರಾಣಿ. ಸೂಪರ್ ಐತ್ರಿ. ಇನ್ನೊಂದು ಹೇಳ್ರಿ. ರೊಟ್ಟಿ ಮೇಲ ಕಟ್ಟಿ ರೊಟ್ಟಿ ಕಾರ್ಯಾಳಿಂಡಿ ಕಟ್ಕೊಂಡು ಹೋಗಂದ್ರೆ ಸೆಟ್ಕೊಂಡು ಹೋಗ್ತಾನ ಮಾನಪ್ಪ. ಮತ್ ದಿನಾನ ಕಟ್ಕದ ರೊಟ್ಟಿ ಮಾಡಿಟ್ರೆ ಮತ್ತೆ ಸೆಟ್ಗಳದ ಇನ್ನೇನು? ಬಿಸಿ ಬಿಸಿ ರೊಟ್ಟಿ ಮಾಡ್ತೀರಿ? ಬಿಸಿ ಬಿಸಿ ಆಡ್ತಾರೆ, ಅದು ಅರ್ಥ ಮಾಡಿ. ಈ ಒಡಪ ದ್ಯಾಸ ಮಾಡ್ಕೊತೀನಿ. ಒಗಟುಗಳು ರೀ. ಬಿಗ್ ಬಾಸ್ ನಿಮ್ಮನ್ನ ಬೀಳ್ಕೊಡೋ ಟೈಮಲ್ಲಿ ನಿಮ್ಗೆ ಹೇಳಿದ್ರ ಅಂದ್ರೆ ಮಲ್ಲಮ್ಮ ಅವ್ರ ಒಗಟಿಗೆ ಫೇಮಸ್ಸು, ಒಂದು ಒಗಟು ಹೇಳಿ ಹೋಗಿ ಅಂತ ಹೇಳಿದ್ರಿ? ಹೌದು. ಫಸ್ಟಿಗೆ ಅಲ್ಲಿ ಇದು ಸ್ಪೆಷಲ್ ರೂಮಿಗೆ ಕರೆದಿರಲ್ರಿ, ಅದು ನನ್ಗೊಂದು ಗರಂ ಅಂಗಿ ಕಿವಿಗಾಯಿ ತೊಳೆದು ಕೊಟ್ರಲ್ಲ, ಅಲ್ಲಿ ಸ್ಪೆಷಲ್ ರೂಮ್ ಅದು ಭಾರಿ ಬಿಡ್ರಿ, ತುಂಬ ಚೆನ್ನಾಗಿದೆ ಸ್ಪೆಷಲ್ ರೂಮು. ಅವಾಗ ಕೇಳಿದ್ರು ಹಾಡ ಹಾಡ್ತೀಯ ಮಲ್ಲಮ್ಮ, ಹಾಡ ಹಾಡಂದ್ರು. ನಮ್ಗೆ ಹಾಡ ಬರಲ್ರಿ, ಒಡಗತಿ ಹೇಳ್ತೀನಿ ಅಂದೆ. ಹೇಳಂತಂದ್ರೆ ಅದು ಹೇಳಿದೆ ರೀ. ಈ ಮತ್ತೆ ಒಡಪು ಹೇಳ್ರಲ್ರಿ ಈಗ ಹೇಳ್ರಿ. ಒಂದು ಹಿಡಿದ್ರೆ ಎರಡು ಅಳಿಗಾಡ್ತಾರೆ. ತಕ್ಕಡಿ ತಕ್ಕಡಿ ಇದು ಗೊತ್ತಿತ್ತಲ್ಲ ರೀ. ಒಬ್ಬನಿಗೆ ಒಳಗಿಟ್ಟೆ, ಒಬ್ಬನಿಗೆ ಹೊರಗಿಟ್ಟೆ, ಒಬ್ಬನು ನಗ್ತಿದ್ದೆ. ಹೇಳಿದ್ದು ನೋಡೋಣ, ಅದು ಗೊತ್ತಿತ್ತು ಹೇಳ್ಬಿಟ್ರಿ. ಇದೇನ್ರಿ ಒಲಿ ಏನ್ರಿ? ಅಲ್ಲ ಅಲ್ಲ ರೀ, ಅಲ್ಲ. ಗಾಬರಿ ಐತಲ್ರಿ? ಗಾಬರಿ ಆಗದೆ ಇರ್ತದೇನ್ರಿ? ಎಲ್ಲಿ ಸಣ್ಣರಿದ್ದಾಗ ಒಂದಿಷ್ಟು ಕೇಳಿದ್ವಿ ರೀ ಇವೆಲ್ಲ. ಒಡುಪು ಹೇಳ್ರಿ, ಒಡುಪು ಚೆನ್ನಾಗಿರ್ತವಲ್ರಿ. ಮದ್ವಿ ಟೈಮಲ್ಲಿ ಈಗ ಸೋಬಾನ ಗೀತೆ ಹಾಡು ಹೇಳ್ತಿದ್ರಿ? ಹಾಡ ಬರಲ್ರಿ ನಮ್ಗ. ಸೋ ಎನ್ನೀರಿ ಅದೇ ಹಾಡ, ಅದು ಹಾಡ ಬರಲ್ರಿ ನಮ್ಗ. ಹಿಂದೆ ಸ್ವಲ್ಪ ಜನ ಸೋ ಅಂತ ಇರ್ತಾರೆ. ಅದೇ ಅದು ದೊಡ್ಡವರಾದಲ್ಲಿ ಸೋಬಾನ್ ಪದ ಅದು ನಮ್ಗೆ ಬರಲ್ರಿ. ಪದ ಮರ್ತವನ್ರಿ. ನಾವು ಒಟ್ಟೆ ಹಾಡೇ ಇಲ್ರಿ ಅವು. ಈ ಕಾರ್ಯಕ್ರಮಗಳಿದ್ದಾಗ ಇಲ್ಲ ಅಂತ ಎಲ್ಲಿ ಹೋಗಿರಿ ನಾವು, ನಮ್ಗೆ ಹೋಗೋ ಅಭ್ಯಾಸ ಇಲ್ಲ ಅದು. ಹಾಡ ಪಾಡ ಕಲ್ತಿಲ್ಲ. ಚಿಕ್ಕವ್ರಿದ ಅಂದ್ರೆ ಈಗ ಸಾಲಿಗೆ ಹೋಗ್ಲಿಲ್ರಿ? ಸಾಲಿಗೆ ಮಕ್ಳು ಅವ್ರು ಇವ್ರು ನಿಮ್ ಫ್ರೆಂಡ್ಸ್ ಇರ್ತಿದ್ರಲ್ಲ, ನಿಮ್ಮ ವಾರಿಗೆಯವ್ರು, ಯಾರು ಹೋಗ್ತಿದ್ದಲ್ಲ ರೀ. ಏನ್ ಆಟ ಅದು ಅದೇ ಕುಂಟ್ಲಿ ಪಾಡೋದು, ಅವು ಹಿಂಗ್ 9 ಗಜಗ ತೊಗೊಂಡು ಆಡೋದು, ಕಣ್ಣ ಮುಚ್ಚಾಲೆ ಆಟ ಆಡೋದು, ಇಂಥದ್ದು ಆಡ್ತಿದ್ರು. ಅವು ಇಟ್ಟು ಸಣ್ಣ ಸಣ್ಣ ಗುಂಡಿ ಬರ್ತಿದ್ದಲ್ರಿ, ಗುಂಡಿ ಆಡೋದು. ಅಂದ್ರು ಚಕ್ರ ಅಂದ್ರು ನಾವು ಆಡ್ತಿವ್ರಿ ಊರಿಗೆ, ಅದ ಬ್ಯಾಸಿಗಿನಿಂದ ಚಕ್ರ ಅದನ್ನ ಆಡೋದು, ಇಂಥ ಆಟ ಆಡೀವ್ರಿ. ಇದು ಗಜಗ ತಗೊಂಡು ಅದು ಹಿಂಗ್ ತೆವ್ದ್ಬಿಟ್ಟು ಹಿಂಗೆ ಅದು ಮಾಡ್ತಿದ್ವಿ. ಸುಡ್ತಿತ್ತಲ್ರಿ, ಅದನ್ನ ಒಬ್ಬರಿಗೆ ತರ್ಲೆತನ ಮಾಡೋರು. ಗಜಗ ಹಿಂಗ್ ನೆಲಕ್ಕೆ ತಿಕ್ಕಿ ಹಿಂಗ್ ಹಚ್ಚೋದು. ಅದೆಲ್ಲ ಮಾಡ್ತಿದ್ದೇವ್ರಿ. ಅದೆಲ್ಲ ಮಾಡೀವ್ರಿ. ನಮಸ್ಕಾರ ರೀ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಏನಂದ್ರೆ ಬಿಗ್ ಬಾಸ್ ಅಲ್ಲಿ 5 ವಾರಗಳ ತಮ್ಮ ವಯಸ್ಸಿಗೂ ಮೀರಿದಂತಹ ಒಂದು ಅದ್ಭುತವಾದಂತಹ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಿದಂಥದ್ದು, ಮತ್ತು ಜೊತೆಗೆ ಬಿಗ್ ಬಾಸ್ನಲ್ಲಿ ಅವ್ರದ್ದೇ ಆದಂತಹ ಒಂದಿಷ್ಟು ಆಟಗಳ ಮೂಲಕ ಇಡೀ ಕರ್ನಾಟಕಕ್ಕೆ ಮಲ್ಲಮ್ಮ ಅಂದ್ರೇನು, ಲೆವೆಂಟಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಮಂದಟ್ಟನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಅದರ ಮೂಲಕ ಬಿಗ್ ಬಾಸ್ನಲ್ಲಿ ಈ ಶೋ ಮೂಲಕ ಮಲ್ಲಮ್ಮ ಅವರು 5 ವಾರಗಳನ್ನು ಕಳೆದು
ಈಗ ಆಚೆ ಬಂದು ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರ್ತಕ್ಕಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.